ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಹಿಂದಿನ ತರಗತಿಗಳಲ್ಲಿ ಈ ಇನ್ಸ್ಟಿಟ್ಯೂಟ್ ಲೆವೆಲಲ್ಲಿ ಬರುವಂತಹ ಡಿಫ್ರೆಂಟ್ MBA ಎಂಟ್ರೆನ್ಸ್ ಎಕ್ಸಾಮ್ ಏನಿದೆ, ಸೊ ಅದರ ಡಿಫ್ರೆನ್ಸ್ಗಳನ್ನು ನೋಡ್ತಾ ಹೋಗಿದ್ವಿ. ಸೊ ಒಂದು ಎಕ್ಸಾಮು ಇನ್ನೊಂದು ಎಕ್ಸಾಮಿಗೆ ಕಂಪೇರ್ ಮಾಡಿದರೆ ಯಾವ ರೀತಿ ಡಿಫ್ರೆಂಟ್ ಆಗಿರುತ್ತೆ, ಎಷ್ಟು ಮಾರ್ಕ್ಸಿಗೆ ಕೇಳ್ತಾರೆ, ಅಥವಾ ಎಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ, ಯಾವ ಎಕ್ಸಾಮಲ್ಲಿ ಸೆಕ್ಷನಲ್ ಟೈಮಿಂಗ್ಸ್ ಇರುತ್ತೆ, ಅಥವಾ ಯಾವ ಎಕ್ಸಾಮಲ್ಲಿ ಯಾವೆಲ್ಲ ಸಿಲೆಬಸ್ ಅಥವಾ ಯಾವೆಲ್ಲ ಕಾನ್ಸೆಪ್ಟ್ಸ್ ಮೇಲೆ ನಿಮಗೆ ಕ್ವಶನ್ಸ್ ಕೇಳ್ತಾರೆ, ಸಬ್ಜೆಕ್ಟ್ಸ್ ಅಥವಾ ಸಿಲೆಬಸ್ ಅಂತ ಹೇಳ್ತೀವಿ. ಸೊ ಇದರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತು ಈ ಕ್ಲಾಸಲ್ಲಿ ಏನು ಇನ್ಸ್ಟಿಟ್ಯೂಟ್ ಲೆವೆಲ್ ನಿಮಗೆ MBA ಎಂಟ್ರೆನ್ಸ್ ಎಕ್ಸಾಮ್ ಬರುತ್ತೆ, ಸೊ ಅದರಲ್ಲಿ ಇಂಡಿವಿಜುವಲ್ ಎಕ್ಸಾಮ್ ವೈಸು ಎಕ್ಸಾಮ್ ಪ್ಯಾಟ್ರನ್ ಆಗಿರ್ಬೋದು, ಅಥವಾ ಆ ಎಕ್ಸಾಮಿಗೆ ಇರುವಂತಹ ಸಿಲೆಬಸ್ ಆಗಿರ್ಬೋದು, ಅಥವಾ ಆ ಸಿಲೆಬಸ್ಗೆ ರಿಲೇಟೆಡ್ ಆಗಿ ನೀವು ಯಾವ ಬುಕ್ಸನ್ನು ರೆಫರ್ ಮಾಡಿದರೆ ನಿಮಗೆ ಎಕ್ಸಾಮ್ ಈಸಿ ಆಗುತ್ತೆ. ಸೊ ಈ ಕಾನ್ಸೆಪ್ಟ್ಗಳ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸೊ ಅದರಲ್ಲಿ ಫಸ್ಟ್ ಒನ್ ಬರುವಂಥದ್ದು ಇನ್ಸ್ಟಿಟ್ಯೂಟ್ ಲೆವೆಲಲ್ಲಿ IIFT ಅಂತ ಹೇಳ್ತೀವಿ. ಸೊ ಇದು ಕೂಡ ನಿಮಗೆ ಇನ್ಸ್ಟಿಟ್ಯೂಟ್ ಲೆವೆಲಲ್ಲಿ ಬರುವಂತಹ ಎಂಟ್ರೆನ್ಸ್ ಎಕ್ಸಾಮ್ ಆಗಿರುತ್ತೆ. ಸೊ ಇದರ ಡೀಟೇಲ್ಸನ್ನು ಇವತ್ತು ನೋಡ್ತಾ ಹೋಗೋದಾದರೆ, ಸೊ ನಿಮಗೆ ಆಲ್ರೆಡಿ ಗೊತ್ತಿದೆ, ಇನ್ಸ್ಟಿಟ್ಯೂಟ್ ಲೆವೆಲಲ್ಲಿ ನೀವು ಫಸ್ಟ್ ಎಕ್ಸಾಮ್ ನೋಡಿದ್ರಿ, IIFT ಯಾವ ರೀತಿ ಬೇರೆ ಎಕ್ಸಾಮಿಗೆ ಕಂಪೇರ್ ಮಾಡಿದರೆ ಡಿಫ್ರೆಂಟ್ ಆಗಿರುತ್ತೆ ಅಂತ. ಸೊ ಡೈರೆಕ್ಟಾಗಿ ಇವತ್ತು ಈ ಎಕ್ಸಾಮ್ನ ಡೀಟೇಲ್ಸನ್ನು ನೋಡ್ತಾ ಹೋಗೋಣ. ಸೊ ಅದು ಯಾವ ರೀತಿ ಎಕ್ಸಾಮ್ ಪ್ಯಾಟ್ರನ್ ಇರುತ್ತೆ ಅನ್ನೋದು ನೋಡ್ತಾ ಹೋಗೋದಾದರೆ, ಸೊ ನಿಮಗೆ ಎಕ್ಸಾಮ್ ಪ್ಯಾಟ್ರನಿಗೆ ಬಂದರೆ, ಸೊ ಇಲ್ಲಿ ಸೆಕ್ಷನ್ಸ್ ವೈಸು ನಿಮಗೆ ಕ್ವಾಂಟಿಟೇಟಿವ್ ಎಬಿಲಿಟಿ ಇರುತ್ತೆ, ವರ್ಬಲ್ ಎಬಿಲಿಟಿ ಆ್ಯಂಡ್ ರೀಡಿಂಗ್ ಕಾಂಪ್ರಿಹೆನ್ಷನ್, ಡಾಟಾ ಇಂಟರ್ಪ್ರಿಟೇಷನ್ ಅಥವಾ ಲಾಜಿಕಲ್ ರೀಸನಿಂಗ್, ಜನರಲ್ ಅವೇರ್ನೆಸ್. ಸೊ 4 ಸೆಕ್ಷನ್ಸ್ ಇರುತ್ತೆ ನಿಮಗೆ. IIFT ಎಕ್ಸಾಮಲ್ಲಿ 4 ಸೆಕ್ಷನ್ಸ್ ಇರುತ್ತೆ. ಇಲ್ಲಿ ನಂಬರ್ ಆಫ್ ಕ್ವಶನ್ಸು, ಅದೇ ರೀತಿ ಮಾರ್ಕ್ಸ್ ಪರ್ ಕ್ವಶನ್, ಅಂದರೆ ಒಂದು ಕ್ವಶನಿಗೆ ಎಷ್ಟು ಮಾರ್ಕ್ಸ್ ಅಲಾಟ್ಮೆಂಟ್ ಮಾಡ್ತಾರೆ, ಟೋಟಲ್ ಮಾರ್ಕ್ಸು, ಅದೇ ರೀತಿ ನೆಗೆಟಿವ್ ಮಾರ್ಕಿಂಗ್. ಯಾಕಂದರೆ IIFT ಎಕ್ಸಾಮಲ್ಲಿ ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಸೊ ಅದರಲ್ಲಿ ಕ್ವಾಂಟಿಟೇಟಿವ್ ಎಬಿಲಿಟಿ ಆಗಿರ್ಬೋದು, ವರ್ಬಲ್ ಎಬಿಲಿಟಿ, ಡಾಟಾ ಇಂಟರ್ಪ್ರಿಟೇಷನ್, ಈ 3 ಸೆಕ್ಷನಲ್ಲಿ ನಿಮಗೆ 1 ಮಾರ್ಕ್ಸನ್ನು ಮೈನಸ್ ಮಾಡ್ತಾ ಬರ್ತಾರೆ ಅಥವಾ ನೆಗೆಟಿವ್ ಮಾರ್ಕಿಂಗ್. ಜನರಲ್ ಅವೇರ್ನೆಸ್ ಮಾತ್ರ ನಿಮಗೆ 0.05 ಅಥವಾ 0.5 ಮಾರ್ಕ್ಸನ್ನು ನಿಮಗೆ ಡಿಡಕ್ಟ್ ಮಾಡ್ತಾ ಬರ್ತಾರೆ. ಸೊ ಇದು ಗೊತ್ತಿರಬೇಕು ನಿಮಗೆ. ಹಾಗಾದರೆ ನಿಮಗೆ ಸೆಕ್ಷನ್ ವೈಸ್ ನೋಡೋದಾದರೆ, ಕ್ವಾಂಟಿಟೇಟಿವ್ ಎಬಿಲಿಟಿಯಲ್ಲಿ 25 ಕ್ವಶನ್ಸ್ ಇರುತ್ತೆ ನಿಮಗೆ. ಸೊ ಒಂದು ಕ್ವಶನಿಗೆ 3 ಮಾರ್ಕ್ಸು. ಸೊ ಟೋಟಲಾಗಿ 75 ಮಾರ್ಕ್ಸ್ ಆಗುತ್ತೆ ನಿಮಗೆ. ಸೊ 25 ಕ್ವಶನ್ಸ್ ಇರುತ್ತೆ. ಬಟ್ ಇಲ್ಲಿ ಒಂದು ಕ್ವಶನಿಗೆ 1 ಮಾರ್ಕ್ಸ್ ಅಲ್ಲ, ನಿಮಗೆ ಒಂದು ಕ್ವಶನಿಗೆ 3 ಮಾರ್ಕ್ಸನ್ನು ಅಲಾಟ್ಮೆಂಟ್ ಮಾಡ್ತಾರೆ ಅವರು. ಹಾಗಾಗಿ 25 3 75. ಇನ್ ಕೇಸ್ ನೀವೇನಾದರೂ ಯಾವುದಾದ್ರೂ ಕ್ವಶನ್ಸನ್ನು ಇನ್ಕರೆಕ್ಟ್ ಮಾಡಿದರೆ ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಸೊ ಹಾಗಾಗಿ -1 ನೆಗೆಟಿವ್ ಆಗ್ತಾ ಹೋಗುತ್ತೆ. ವರ್ಬಲ್ ಎಬಿಲಿಟಿ ಆ್ಯಂಡ್ ರೀಡಿಂಗ್ ಕಾಂಪ್ರಿಹೆನ್ಷನಿಗೆ ಬಂದರೆ 35 ಕ್ವಶನ್ಸ್ ಇರುತ್ತೆ. ಸೊ ಒಂದು ಕ್ವಶನಿಗೆ 3 ಮಾರ್ಕ್ಸ್ ಅಂದರೆ ಟೋಟಲಾಗಿ ನಿಮಗೆ 105 ಮಾರ್ಕ್ಸ್ ಆಯಿತು. ಸೊ ಇಲ್ಲೂ ಕೂಡ 1 ಮಾರ್ಕ್ಸ್ ನೆಗೆಟಿವ್ ಇರುತ್ತೆ. ನೆಕ್ಸ್ಟು ಡಾಟಾ ಇಂಟರ್ಪ್ರಿಟೇಷನ್ ಆ್ಯಂಡ್ ಲಾಜಿಕಲ್ ರೀಸನಿಂಗ್ 30 ಕ್ವಶನ್ಸ್ ಇರುತ್ತೆ. ಸೊ 3 ಮಾರ್ಕ್ಸ್ ಒಂದು ಕ್ವಶನಿಗೆ ಅಂದರೆ 90 ಆಯಿತು. ಸೊ -1 ಮಾರ್ಕ್ಸ್ ನಿಮಗೆ. ಇನ್ ಕೇಸ್ ನೀವೇನಾದರೂ ಕ್ವಶನ್ಸನ್ನು ರಾಂಗ್ ಮಾಡಿದರೆ ನೆಗೆಟಿವ್ ಮಾರ್ಕ್ಸ್ ಡಿಡಕ್ಟ್ ಆಗುತ್ತೆ. ನೆಕ್ಸ್ಟು ಜನರಲ್ ಅವೇರ್ನೆಸ್ಸಲ್ಲಿ 20 ಕ್ವಶನ್ಸ್ ಇರುತ್ತೆ. ಬಟ್ ಇಲ್ಲಿ 3 ಮಾರ್ಕ್ಸ್ ಅಲ್ಲ, ನಿಮಗೆ ಈ ಡಿಫ್ರೆನ್ಸ್ಗಳು ಚೆನ್ನಾಗಿ ಗೊತ್ತಿರಬೇಕಾಗತ್ತೆ. 20 ಕ್ವಶನ್ಸ್ಗೆ ನಿಮಗೆ ಒಂದು ಕ್ವಶನಿಗೆ 1.5 ಮಾರ್ಕ್ಸನ್ನು ಕೊಡ್ತಾ ಹೋಗ್ತಾರೆ ಅವರು. ಸೊ ಹಾಗಾಗಿ ಟೋಟಲ್ 30 ಮಾರ್ಕ್ಸ್ ಆಗುತ್ತೆ. ಅದೇ ನೆಗೆಟಿವ್ ಬಂದರೆ ನಿಮಗೆ ಕ್ವಾಂಟ್ಸ್ ಆಗಿರ್ಬೋದು, ರೀಸನಿಂಗ್ ಆಗಿರ್ಬೋದು, ಇಂಗ್ಲೀಷಲ್ಲಿ 1 ಮಾರ್ಕ್ಸ್ ಸಬ್ಸ್ಟ್ರಾಕ್ಟ್ ಮಾಡ್ತಾಯಿದ್ರು, ಇಲ್ಲಿ 0.5 ಮಾರ್ಕ್ಸನ್ನು ಸಬ್ಸ್ಟ್ರಾಕ್ಟ್ ಮಾಡ್ತಾರೆ ಅಥವಾ ನೆಗೆಟಿವ್ ಮಾರ್ಕ್ಸ್ ಆಗಿ ಕನ್ಸಿಡರ್ ಮಾಡ್ತಾರೆ. ಟೋಟಲಾಗಿ 110 ಕ್ವಶನ್ಸ್ ಇರುತ್ತೆ. ನೀವು 300 ಮಾರ್ಕ್ಸಿಗೆ ಎಕ್ಸಾಮನ್ನು ಬರೀತೀರಾ. IIFT ಎಕ್ಸಾಮನ್ನು ನೀವು ಬರೆಯುವಂಥದ್ದು 300 ಮಾರ್ಕ್ಸಿಗೆ. ಹಾಗಾಗಿ ಇದು ಕೂಡ ನಿಮಗೆ ಗೊತ್ತಿರಬೇಕು. ಸೊ ಇದು ನಿಮ್ಮ ಎಕ್ಸಾಮ್ ಪ್ಯಾಟ್ರನ್ ಏನಾಯಿತು. ನೆಕ್ಸ್ಟು ಈ ಸಬ್ಜೆಕ್ಟ್ಸ್ ಅಥವಾ ಸೆಕ್ಷನ್ಸ್ ಏನಿದೆ, ಕ್ವಾಂಟ್ಸ್ ಆಗಿರ್ಬೋದು, ವರ್ಬಲ್ ಎಬಿಲಿಟಿ ಆಗಿರ್ಬೋದು, ಡಾಟಾ ಇಂಟರ್ಪ್ರಿಟೇಷನ್ಸ್ ಆಗಿರ್ಬೋದು, ಜನರಲ್ ಅವೇರ್ನೆಸ್ ಆಗಿರ್ಬೋದು, ಇದರಲ್ಲಿ ಯಾವ ಕಾನ್ಸೆಪ್ಟ್ಸ್ ಕೇಳ್ತಾರೆ ಅಥವಾ ಯಾವೆಲ್ಲ ಕಾನ್ಸೆಪ್ಟ್ ಬೇಸ್ ಮೇಲೆ ಕ್ವಶನ್ಸನ್ನು ನಿಮಗೆ ಎಕ್ಸಾಮಲ್ಲಿ ಕೇಳ್ಬೋದು ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ಅದನ್ನೇ ನಾವೇನು ಹೇಳ್ತೀವಿ, ಎಕ್ಸಾಮ್ ಪ್ಯಾಟ್ರನ್ ಆದಮೇಲೆ ಎಕ್ಸಾಮ್ ಸಿಲೆಬಸ್ ಅಂತ ಹೇಳ್ತೀವಿ. ಸೊ ನೀವು IIFT ಎಕ್ಸಾಮ್ ಬರೀಬೇಕಾದ್ರೆ ಯಾವೆಲ್ಲ ಕಾನ್ಸೆಪ್ಟ್ಸ್ಗಳು ನಿಮಗೆ ಗೊತ್ತಿರಬೇಕು ಅಥವಾ ಆ ಎಕ್ಸಾಮಲ್ಲಿ ಯಾವ ಕಾನ್ಸೆಪ್ಟ್ಸ್ ಕೇಳ್ತಾರೆ. ಸೊ ಅದು ಫಸ್ಟ್ ಸೆಕ್ಷನ್. ನಾವು ಕ್ವಾಂಟಿಟೇಟಿವ್ ಎಬಿಲಿಟಿಗೆ ಬಂದರೆ, ಸೊ ಇದಿಷ್ಟು ಕಾನ್ಸೆಪ್ಟ್ಸ್ ಟಾಪಿಕ್ಸ್ ಕೇಳ್ತಾ ಹೋಗ್ತಾರೆ ನಿಮಗೆ ಕ್ವಶನ್ಸನ್ನು. ಪರ್ಸೆಂಟೇಜ್ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ. ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಬೇಸ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ನಂಬರ್ ಸಿಸ್ಟಮ್, ಅದರಲ್ಲಿ ನಾವು HCF ಆ್ಯಂಡ್ LCM ಅಂತ ಹೇಳ್ತೀವಿ, ಇದರ ಬೇಸ್ ಮೇಲೆ ಕ್ವಶನ್ ಇರುತ್ತೆ. ಅಥವಾ ಕಾಂಪೌಂಡ್ ಇಂಟ್ರೆಸ್ಟ್ ಬೇಸ್ ಮೇಲೆ ಕ್ವಶನ್ಸ್ ಕೇಳ್ಬೋದು ನಿಮಗೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕಾನ್ಸೆಪ್ಟ್ಸ್ ಬೇಸ್ ಮೇಲೆ ಇರುತ್ತೆ. ಇನ್ಸ್ಟಾಲ್ಮೆಂಟ್ ಆ್ಯಂಡ್ ಪೇಮೆಂಟ್ಸ್ ಆಗಿರ್ಬೋದು. ನಂಬರ್ ಸಿಸ್ಟಮ್ ಅಂದರೆ ಸ್ಕ್ವೇರ್ ರೂಟು, ಕ್ಯೂಬ್ ರೂಟು, ಡೆಸಿಮಲ್ಸು ಯಾವುದಾದ್ರೂ ಕೇಳ್ಬೋದು ನಿಮಗೆ. ಸಿಂಪಲ್ ಇಂಟ್ರೆಸ್ಟ್ ಇರುತ್ತೆ. ಅಥವಾ ಬಾಡ್ ಮಾಸ್, ಬ್ರಾಕೆಟ್ ಆಫ್ ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಸ್ಟ್ರಾಕ್ಷನ್, ಬಾಡ್ ಮಾಸ್ ರೂಲನ್ನು ಕೇಳ್ಬೋದು. ನೆಕ್ಸ್ಟ್ ಅರಿಥ್ಮೆಟಿಕ್ ಮೀನ್ ಕೇಳ್ಬೋದು. ವೆಕ್ಟರ್ಸ್ ಅಂತ ಹೇಳ್ತೀವಿ, ಅಥವಾ ಪರ್ಮಿಟೇಷನ್ ಆ್ಯಂಡ್ ಕಾಂಬಿನೇಷನ್ ಆಗಿರ್ಬೋದು. ಬೈನಾಮಿನಲ್ ಎಕ್ಸ್ಪ್ಯಾನ್ಷನ್ ಅಥವಾ ರೇಷಿಯೋಸ್ ಆ್ಯಂಡ್ ಪ್ರಪೋರ್ಷನ್ ಅಂತ ಹೇಳ್ತೀವಿ.
ಮೀನ್ ಮೀಡಿಯನ್ ಮೋಡ್ ಅಂತ ಹೇಳ್ತೀವಿ, ಅಥವಾ ಕೋಆರ್ಡಿನೇಟ್ ಜಾಮೆಟ್ರಿ, ಸೆಟ್ ಥಿಯರಿ, ಅದೇ ರೀತಿ ಮೀಡಿಯನ್ ಮೋಡ್ ಆಗಿರ್ಬೋದು, ಕ್ಲಾಕ್ ಬೇಸ್ಡ್ ಕ್ವಶನ್ಸ್ ಆಗಿರ್ಬೋದು, ಜೊಮೆಟ್ರಿಕ್ ಪ್ರೋಗ್ರೆಷನ್ ಆಗಿರ್ಬೋದು, ಟೈಮ್ ಡಿಸ್ಟೆನ್ಸ್ ಸ್ಪೀಡ್, ಅದೇ ರೀತಿ ಆವ್ರೇಜ್ ಬೇಸ್ಡ್ ಕ್ವಶನ್, ಲಾಗರಿದಮ್ಸ್, ಇನ್ ಈಕ್ವೇಷನ್ಸ್ ಅಥವಾ ಕ್ವಾಡ್ರೆಟಿಕ್ ಈಕ್ವೇಷನ್ಸ್ ಅಂತ ಹೇಳ್ತೀವಿ, ಲೀನಿಯರ್ ಆ್ಯಂಡ್ ಕ್ವಾಡ್ರೆಟಿಕ್ ಈಕ್ವೇಷನ್ಸನ್ನು ಕೇಳ್ಬೋದು. ಸೊ ಇದಿಷ್ಟು ಕಾನ್ಸೆಪ್ಟ್ಸ್ಗಳು ನಿಮಗೆ ಕ್ವಾಂಟಿಟೇಟಿವ್ ಎಬಿಲಿಟಿಯಲ್ಲಿ ಕವರ್ ಆಗುವಂಥದ್ದು. ಸೊ ಹಾಗಾಗಿ ಇದು ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಕ್ವಾಂಟಿಟೇಟಿವ್ ಎಬಿಲಿಟಿಯಲ್ಲಿ ನಾವು ಯಾವೆಲ್ಲ ಕಾನ್ಸೆಪ್ಟ್ಸನ್ನು ನೋಡಬೇಕಾಯ್ತು, ಯಾವೆಲ್ಲ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸನ್ನು ಕೇಳ್ತಾರೆ ಅಂತ. ಸೊ ಅದೇ ರೀತಿ ನೆಕ್ಸ್ಟು ಅದರ ಜೊತೆಗೆ ಇನ್ನೂ ಕೆಲವೊಂದು ಕಾನ್ಸೆಪ್ಟ್ಸನ್ನು ನಿಮಗೆ ಕ್ವಾಂಟಿಟೇಟಿವ್ ಎಬಿಲಿಟಿಯಲ್ಲಿ ಇನ್ಕ್ಲೂಡ್ ಮಾಡಿರ್ತಾರೆ. ಸೊ ಅದು ಕೂಡ ನಿಮಗೆ ಗೊತ್ತಿರಬೇಕು. ಸೊ ಅದು ಕ್ವಾಂಟಿಟೇಟಿವ್ ಸೆಕ್ಷನ್ನ ಕಂಟಿನ್ಯೂಷನ್ ಆಗಿರುತ್ತೆ. ಇದು ಟ್ರಿಗ್ನೋಮೆಟ್ರಿ ಕ್ವಶನ್ಸ್ ಕೇಳ್ತಾರೆ, ಕ್ಲಾಕ್ಸ್ ಆಗಿರ್ಬೋದು, ಜೊಮೆಟ್ರಿಕ್ ಪ್ರೋಗ್ರೆಷನು, ಪ್ರಾಫಿಟ್ ಆ್ಯಂಡ್ ಲಾಸು, ಜೊಮೆಟ್ರಿಕ್ ಮೀನು, ಜೊಮೆಟ್ರಿ, ಮೆನ್ಸುರೇಷನ್, ಟೈಮ್ ಡಿಸ್ಟೆನ್ಸ್ ಸ್ಪೀಡ್ ಆಗಿರ್ಬೋದು, ಆವ್ರೇಜಸ್ಸು, ವೆನ್ ಡಯಾಗ್ರಾಮು ಅಥವಾ ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ ಅಂತ ಹೇಳ್ತೀವಿ, ವರ್ಕ್ ಆ್ಯಂಡ್ ಟೈಮ್ ಆಗಿರ್ಬೋದು, ಪ್ರಾಬಬಿಲಿಟಿ, ಲಾಗರಿದಮ್ಸ್, ಕ್ವಾಡ್ರೆಟಿಕ್ ಈಕ್ವೇಷನ್ಸ್ ಆಗಿರ್ಬೋದು, ಕ್ಯಾಲೆಂಡರ್ ಆಗಿರ್ಬೋದು, ಲೀನಿಯರ್ ಈಕ್ವೇಷನ್ಸ್ ಆಗಿರ್ಬೋದು ಅಥವಾ ಹಾರ್ಮೋನಿಕ್ ಮೀನ್ ಆಗಿರ್ಬೋದು. ಸೊ ಇದು ಕೂಡ ನಿಮಗೆ ಕ್ವಾಂಟಿಟೇಟಿವ್ ಸೆಕ್ಷನಲ್ಲಿ ಕೇಳುವಂತಹ ಆಸ್ಪೆಕ್ಟ್ಸ್ ಆಗಿರುತ್ತೆ. ಸೊ ಇದಿಷ್ಟು ಟಾಪಿಕ್ಗಳು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಸೊ ಇದು ನಿಮ್ಮ ಕ್ವಾಂಟಿಟೇಟಿವ್ ಸೆಕ್ಷನ್ಸ್ ಆಯಿತು. ಸೊ ಅದೇ ರೀತಿ ನೆಕ್ಸ್ಟ್ ಸೆಕ್ಷನ್ಸ್ ನೋಡ್ತಾ ಹೋಗೋದಾದರೆ ವರ್ಬಲ್ ಎಬಿಲಿಟಿ ಆ್ಯಂಡ್ ರೀಡಿಂಗ್ ಕಾಂಪ್ರಿಹೆನ್ಷನ್ ಅಂತ ಹೇಳ್ತೀವಿ, ಅಥವಾ ಇದು ಇಂಗ್ಲೀಷ್ ಅಂತ ಹೇಳ್ತೀವಿ. ಸೊ ಇಂಗ್ಲೀಷು ಅದೇ, ಅಥವಾ ನಿಮಗೆ ವರ್ಬಲ್ ಎಬಿಲಿಟಿ ಆ್ಯಂಡ್ ರೀಡಿಂಗ್ ಕಾಂಪ್ರಿಹೆನ್ಷನಲ್ಲೂ ಅದನ್ನೇ ಕೇಳುವಂಥದ್ದು. ಸೊ ಈ ವರ್ಬಲ್ ಎಬಿಲಿಟಿ ಆ್ಯಂಡ್ ರೀಡಿಂಗ್ ಕಾಂಪ್ರಿಹೆನ್ಷನಿಗೆ ಬಂದರೆ ವೊಕ್ಯಾಬ್ಯುಲರಿ ಬೇಸ್ಡ್ ಕ್ವಶನ್ಸ್ ಇರುತ್ತೆ. ಹಾಗಾಗಿ ನೀವು ಡೈಲಿ ಇಂಗ್ಲೀಷ್ ನ್ಯೂಸ್ ಪೇಪರ್ ಓದುವಂತಹ ಹ್ಯಾಬಿಟನ್ನು ಬೆಳೆಸ್ಕೊಳ್ಳಿ, ಯಾಕಂದರೆ ವೊಕ್ಯಾಬ್ಯುಲರಿ ಸ್ಟ್ರಾಂಗ್ ಆಗ್ತಾ ಹೋಗ್ತೀರಾ. ಅನಾಲಜಿಸ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ, ಇಂಗ್ಲೀಷ್ ಪ್ರೊಫಿಷಿಯನ್ಸಿ ಬೇಸ್ಡ್ ಕ್ವಶನ್ಸ್ ಕೇಳ್ಬೋದು, ನಿಮಗೆ ಸೆಂಟೆನ್ಸ್ ರೀಕನ್ಸ್ಟ್ರಕ್ಷನ್ಸ್ ಇರುತ್ತೆ, ಫಿಲ್ ಇನ್ ದಿ ಬ್ಲಾಂಕ್ಸ್ ಕೇಳ್ಬೋದು, ಯಾವುದೊಂದು ಪ್ಯಾರಾಗ್ರಾಫ್ ಕೊಟ್ಬಿಟ್ಟು ನಿಮಗೆ. ಸೊ ಅದು ಪ್ರಿಪೋಸಿಷನ್ ಆಗಿರ್ಬೋದು ಅಥವಾ ಯಾವುದಾದ್ರೂ ಕೇಳ್ಬೋದು. ಪ್ಯಾರಾಗ್ರಾಫ್ ಕಂಪ್ಲೀಷನ್ ಕೇಳ್ಬೋದು, ನಿಮಗೆ ಸಿನಾಮ್ಸ್ ಅಥವಾ ಆ್ಯಂಟನಿಮ್ಸ್ ಕೇಳ್ಬೋದು. ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರುತ್ತೆ, ಸೆಂಟೆನ್ಸ್ ಫಾರ್ಮೇಷನ್ ಮಾಡಲಿಕ್ಕೆ ಕೇಳ್ತಾರೆ ಅಥವಾ ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಕೇಳ್ಬೋದು, ರೀಅರೇಂಜ್ಮೆಂಟ್ ಆಫ್ ವರ್ಡ್ಸ್ ಕೇಳ್ಬೋದು ಅಥವಾ ರೀಅರೇಂಜ್ಮೆಂಟ್ ಆಫ್ ಸೆಂಟೆನ್ಸ್ ಕೇಳ್ಬೋದು. ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್, ಗ್ರಾಮರ್ ಬೇಸ್ಡ್ ಕ್ವಶನ್ಸ್ ಕೇಳ್ಬೋದು, ನಿಮಗೆ ಯಾವುದೋ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಮಾಡಿ ಅಂತ ಕೇಳ್ಬೋದು. ಸೆಂಟೆನ್ಸ್ ಕಂಪ್ಲೀಷನ್ಸ್ ಕೇಳ್ಬೋದು ಅಥವಾ ಪ್ಯಾರಾಗ್ರಾಫ್ ಫಾರ್ಮೇಷನ್ಸ್ ಕೇಳ್ತಾರೆ. ರೀಡಿಂಗ್ ಕಾಂಪ್ರಿಹೆನ್ಷನ್ ಕೇಳ್ಬೋದು, ಪ್ಯಾಸೇಜ್ ಕೊಟ್ಬಿಟ್ಟು ಆ ಪ್ಯಾಸೇಜ್ ಬೇಸ್ ಮೇಲೆ ನಿಮಗೆ ಕ್ವಶನ್ಸ್ ಕೇಳ್ತಾರೆ. ಗ್ರಾಮರ್ ಆಸ್ಪೆಕ್ಟ್ಸ್ ಆಗಿರ್ಬೋದು, ಆಡ್ ವರ್ಡ್ ಔಟ್ ಅಂತ ಹೇಳ್ತೀವಿ ಅಥವಾ ವರ್ಡ್ ಮೀನಿಂಗ್ ಮ್ಯಾಚ್ ಕೇಳ್ಬೋದು ನಿಮಗೆ, ಅಥವಾ ಮೀನಿಂಗ್ಫುಲ್ ವರ್ಡ್ಸ್ ಕೇಳ್ಬೋದು. ಸೆಂಟೆನ್ಸ್ ಕರೆಕ್ಷನ್ ಇರುತ್ತೆ, ಪ್ರಿಪೋಸಿಷನ್ಸ್ ಯೂಸೇಜನ್ನ ಕೇಳ್ಬೋದು. ಅದೇ ರೀತಿ ಫ್ರೇಸಲ್ ವರ್ಬ್ಸ್ ಆಗಿರ್ಬೋದು ಅಥವಾ ಫ್ರೇಸಸ್ ಬಗ್ಗೆ ಕ್ವಶನ್ಸನ್ನು ಕೇಳ್ಬೋದು. ಸೊ ಇದಿಷ್ಟು ನಿಮ್ಮ ಇಂಗ್ಲೀಷ್ ಸೆಕ್ಷನ್ಸ್ ಆಗಿರುತ್ತೆ, ಅದನ್ನೇ ನಾವು ವರ್ಬಲ್ ಎಬಿಲಿಟಿ ಆ್ಯಂಡ್ ರೀಡಿಂಗ್ ಕಾಂಪ್ರಿಹೆನ್ಷನ್ ಅಂತ ಹೇಳ್ತೀವಿ. ಸೊ ಇದಿಷ್ಟು ಕಾನ್ಸೆಪ್ಟ್ಸ್ ಬಗ್ಗೆ ನಿಮಗೆ ಅಲ್ಲಿ ಕ್ವಶನ್ಸನ್ನು ಕೇಳ್ತಾ ಹೋಗ್ತಾರೆ, ಹಾಗಾಗಿ ಇದು ಕೂಡ ನಿಮಗೆ ಗೊತ್ತಿರಬೇಕು. ಸೊ ಇಲ್ಲಿ ಎರಡು ಸೆಕ್ಷನ್ ನೋಡಿದ್ರಿ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮತ್ತು ವರ್ಬಲ್ ಎಬಿಲಿಟಿ. ನೆಕ್ಸ್ಟ್ ಸೆಕ್ಷನ್ ನೋಡೋದಾದರೆ ಅದೇ ರೀತಿ ನಿಮಗೆ ಡಾಟಾ ಇಂಟರ್ಪ್ರಿಟೇಷನ್ ಆ್ಯಂಡ್ ಲಾಜಿಕಲ್ ರೀಸನಿಂಗ್ ಅಂತ ಹೇಳ್ತೀವಿ. ಸೊ ಯಾಕಂದರೆ ನಿಮಗೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಆದಮೇಲೆ ಅದೇ ರೀತಿ ಡಾಟಾ ಇಂಟರ್ಪ್ರಿಟೇಷನ್ಸನ್ನು ನಿಮಗೆ ರೀಸನಿಂಗ್ ಪಾರ್ಟಲ್ಲಿ ಅಥವಾ ಸಪ್ರೇಟಾಗಿ ಇನ್ಕ್ಲೂಡ್ ಮಾಡ್ತಾ ಹೋಗ್ತಾರೆ. ಸೊ ಅದು ಕೂಡ ಗೊತ್ತಿರಬೇಕು ನಿಮಗೆ. ಇಲ್ಲಿ ಡಿಸಿಷನ್ ಮೇಕಿಂಗ್ ಕಾನ್ಸೆಪ್ಟ್ಸ್ ಬಗ್ಗೆ ಕ್ವಶನ್ಸನ್ನು ಕೇಳ್ಬೋದು, ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನಲ್ಲಿ. ಬ್ಲಡ್ ರಿಲೇಷನ್ಸ್ ಬಗ್ಗೆ ಕ್ವಶನ್ ಕೇಳ್ಬೋದು, ಸಿಲಾಗಿಸಮ್ಸ್ ಬಗ್ಗೆ ಕ್ವಶನ್ಸ್ ಇರುತ್ತೆ, ಲೀನಿಯರ್ ಆ್ಯಂಡ್ ಮ್ಯಾಟ್ರಿಕ್ ಅರೇಂಜ್ಮೆಂಟ್ಸ್ ಆಗಿರ್ಬೋದು, ಸ್ಟೇಟ್ಮೆಂಟ್ ಆ್ಯಂಡ್ ಕನ್ಕ್ಲೂಷನ್ ಕಾನ್ಸೆಪ್ಟ್ಸ್ ಕೇಳ್ಬೋದು ನಿಮಗೆ, ಸೀರೀಸ್ ಕೇಳ್ಬೋದು, ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್, ವರ್ಬಲ್ ಲಾಜಿಕ್, ಪಜಲ್ ಕೇಳ್ಬೋದು, ಕಾಸ್ ಆ್ಯಂಡ್ ಎಫೆಕ್ಟ್ ರಿಲೇಷನ್ಶಿಪ್ ಕೇಳ್ಬೋದು ನಿಮಗೆ, ಡಾಟಾ ಸ್ಟ್ರಕ್ಚರ್ಸ್ ಬಗ್ಗೆ ಕ್ವಶನ್ಸನ್ನು ಕೇಳ್ಬೋದು, ಆಲ್ಫಾಬೆಟಿಕಲ್ ಸೀರೀಸ್ ಕ್ವಶನ್ಸ್ ಕೇಳ್ಬೋದು, ವಿಜುವಲ್ ಆ್ಯಂಡ್ ಕ್ರಿಟಿಕಲ್ ರೀಸನಿಂಗ್ ಕ್ವಶನ್ಸನ್ನು ಕೇಳ್ಬೋದು, ಫ್ಯಾಮಿಲಿ ಟ್ರೀ ಪ್ರಾಬ್ಲಮ್, ಅದೇ ರೀತಿ ಇನ್ಪುಟ್ ಔಟ್ಪುಟ್ ಅಥವಾ ಸೀಕ್ವೆನ್ಷಿಯಲ್ ಔಟ್ಪುಟ್ ಟ್ರೇಸಿಂಗ್ ಅಂತ ಹೇಳ್ತೀವಿ, ಪಾರ್ಟ್ನರ್ಶಿಪ್ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ, ಬಾರ್ ಗ್ರಾಫ್ ಬಗ್ಗೆ ಕ್ವಶನ್ಸನ್ನು ಕೇಳ್ಬೋದು, ಲೈನ್ ಚಾರ್ಟ್ ಬಗ್ಗೆ ಕ್ವಶನ್ಸ್ ಕೇಳ್ಬೋದು, ಪೈ ಚಾರ್ಟ್ ಕ್ವಶನ್ಸ್ ಕೇಳ್ಬೋದು, ಟ್ಯಾಬ್ಯುಲರ್ ಡಾಟಾ ಬೇಸ್ ಮೇಲೆ ನಿಮಗೆ DIನ ಕೇಳ್ಬೋದು. ಸೊ ಹಾಗಾಗಿ ಇದಿಷ್ಟು ಕೂಡ ನಿಮ್ಮ ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಕಾನ್ಸೆಪ್ಟ್ಸ್ನ ಟಾಪಿಕ್ಸ್ ಆಗಿರುತ್ತೆ. ಸೊ ಇದು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ IIFT ಎಕ್ಸಾಮನ್ನು ನೀವು ಅಟೆಂಡ್ ಮಾಡಬೇಕಾದ್ರೆ. ಸೊ ಹಾಗಾಗಿ ನಿಮಗೆ ಕಂಪ್ಲೀಟ್ ಸಿಲೆಬಸ್ಸಿನ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಿರಬೇಕಾಗತ್ತೆ. ಸೊ ಎಲ್ಲಿ ಯಾವ ಕ್ವಶನ್ಸನ್ನು ಕೇಳ್ಬೋದು ಅಂತ, ಹಾಗಾಗಿ ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಸೆಕ್ಷನ್ಸ್ ನೋಡ್ತಾ ಹೋಗೋದಾದರೆ
ಜನರಲ್ ಅವೇರ್ನೆಸ್. ಸೊ ಲಾಸ್ಟ್ ಸೆಕ್ಷನ್ಸ್ ಆಗಿರುತ್ತೆ ಇದು ನಿಮಗೆ IAFT ಎಕ್ಸಾಮಲ್ಲಿ. ಸೊ ಜನರಲ್ ಅವೇರ್ನೆಸ್ ಅಂತ ಹೇಳ್ತೀವಿ, ಅಥವಾ ಇದನ್ನು GK ಅಂತಲೂ ಹೇಳ್ತೀವಿ. ಜನರಲ್ ನಾಲೆಡ್ಜ್ ಆಗಿರ್ಬೋದು ಅಥವಾ ಕರೆಂಟ್ ಅಫೇರ್ಸ್ ಆಗಿರ್ಬೋದು. ಸೊ ಕರೆಂಟ್ ಅಫೇರ್ಸ್ ಕೇಳ್ಬೋದು, ನಿಮಗೆ ಸ್ಟ್ಯಾಟಿಕ್ GK ಕೇಳ್ಬೋದು, ಅಥವಾ ಜನರಲ್ ಅವೇರ್ನೆಸ್ ಕೇಳ್ಬೋದು. ಸೊ ಪೊಲಿಟಿಕ್ಸ್ ರಿಲೇಟೆಡ್ ನ್ಯೂಸ್ ಅಥವಾ ಕರೆಂಟ್ ಅಫೇರ್ಸ್ ಕೇಳ್ಬೋದು. ಬಿಸ್ನೆಸ್ ಫೀಲ್ಡಲ್ಲಿ ಕರೆಂಟ್ ಅಫೇರ್ಸನ್ನು ಕೇಳ್ಬೋದು. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬೇಸ್ಡ್ ಕರೆಂಟ್ ಅಫೇರ್ಸ್ ಕೇಳ್ಬೋದು. ಅವಾರ್ಡ್ಸ್ ಬೇಸ್ಡ್ ಕ್ವಶನ್, ಅವಾರ್ಡ್ಸ್ ಆ್ಯಂಡ್ ಹಾನರ್ಸ್ ಅಂತ ಹೇಳ್ತೀವಿ. ಹಿಸ್ಟ್ರಿಯಲ್ಲಿ ಕೇಳ್ಬೋದು, ನಿಮಗೆ ಇಂಡಸ್ಟ್ರಿ ಬೇಸ್ಡ್ ಕ್ವಶನ್ಸನ್ನು ಕೇಳ್ಬೋದು. ಸೊಸೈಟಿ ಬೇಸ್ಡ್ ಕ್ವಶನ್ಸ್ ಇರುತ್ತೆ. ಎಕನಾಮಿಕ್ಸ್ ಬೇಸ್ಡ್ ಕ್ವಶನ್ಸನ್ನು ನಿಮಗೆ ಕೇಳ್ತಾ ಹೋಗ್ತಾರೆ. ಎಂಟರ್ಟೈನ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ, ಅಥವಾ ಮೈಥಾಲಜಿ ಆಗಿರ್ಬೋದು, ಜಿಯೋಗ್ರಫಿ, ಇಂಟರ್ನ್ಯಾಷನಲ್ ಅಫೇರ್ಸ್, ಬ್ಯಾಂಕಿಂಗ್, ಸ್ಪೋರ್ಟ್ಸ್. ಸೊ ಇದೆಲ್ಲ ಕೂಡ ನಿಮಗೆ ಕರೆಂಟ್ ಅಫೇರ್ಸ್ ಕೇಳುವಂತಹ ಅಥವಾ ಜನರಲ್ ಅವೇರ್ನೆಸ್ ಕೇಳುವಂತಹ ಆಸ್ಪೆಕ್ಟ್ಸ್ಗಳಾಗಿರುತ್ತೆ. ಸೊ ಇದರ ಬಗ್ಗೆನೂ ಕೂಡ ನಿಮಗೆ ಡೀಟೇಲ್ ಆಗಿ ಗೊತ್ತಿರಬೇಕಾಗತ್ತೆ IAFT ಎಕ್ಸಾಮನ್ನು ಅಟೆಂಡ್ ಮಾಡಬೇಕಾದ್ರೆ. ಸೊ ಹಾಗಾಗಿ ಈ ಕಂಪ್ಲೀಟ್ ಸಿಲೆಬಸ್ಸಿನ ಒಂದು ಐಡಿಯಾ ಸಿಕ್ಕಿದ್ರೆ ಅದರ ಬೇಸ್ ಮೇಲೆ ನೀವು ಪ್ರಿಪೇರ್ ಮಾಡ್ಕೊಳ್ಬೋದು, ಅಥವಾ ಎಕ್ಸಾಮಿಗೆ ನೀವು ಪ್ರಿಪೇರ್ ಆಗ್ತಾ ಹೋಗ್ಬೋದು. ಸೊ ಮುಂಬರುವಂತಹ ಎಕ್ಸಾಮ್ ಈಸಿ ಆಗಿರುತ್ತೆ. ನೆಕ್ಸ್ಟು ಸೊ ಸಿಲೆಬಸ್ ನೋಡಿದ್ರಿ. ನೆಕ್ಸ್ಟ್ ಆ ಸಿಲೆಬಸ್ಸಿಗೆ ನೀವು ಯಾವೆಲ್ಲ ಬುಕ್ಸನ್ನು ರೆಫರ್ ಮಾಡ್ಬೋದು, ಯಾಕಂದರೆ ನಿಮಗೆ ಸೋರ್ಸ್ ಆಫ್ ಮೆಟೀರಿಯಲ್ಸ್ ಅಂತ ಹೇಳ್ತೀವಿ. ಅಥವಾ ಯಾವ ಬುಕ್ಸನ್ನು ರೆಫರ್ ಮಾಡಿದರೆ ನಿಮಗೆ ಅದು ಮೆಟೀರಿಯಲ್ ಸಿಗ್ತಾ ಹೋಗುತ್ತೆ. ಸೊ ಕ್ವಾಂಟಿಟೇಟಿವ್ ಎಬಿಲಿಟಿ ಬುಕ್ಸ್ ನೋಡ್ತಾ ಹೋಗೋದಾದರೆ ಹೌ ಟು ಪ್ರಿಪೇರ್ ಫಾರ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಫಾರ್ ಕ್ಯಾಟ್, ಅರುಣ್ ಶರ್ಮಾ ಅವರು ಬರೆದಿರ್ತಕ್ಕಂತಹ ಬುಕ್ಸು. ಅದೇ ರೀತಿ ಕ್ವಾಂಟಮ್ ಕ್ಯಾಟ್, ದಟ್ ಈಸ್ ರಿಟನ್ ಬೈ ಸರ್ವೇಶ್ ಕೆ ವರ್ಮಾ. Pearson Guide to Quantitative Aptitude and Data Interpretation, Nishit Sinha. Quantitative Aptitude, R.S. Agarwal. Quantitative Aptitude for Competitive Examination, ಅಭಿಜಿತ್ ಗುಹಾ. ಇವರು ಬರೆದಿರ್ತಕ್ಕಂತಹ ಬುಕ್ಸನ್ನು ನೀವು ರೆಫರ್ ಮಾಡ್ಬೋದು. ಸೊ ಕ್ವಾಂಟಿಟೇಟಿವ್ ಎಬಿಲಿಟಿ ಪಾರ್ಟಿಗೆ. ಸೊ ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ ವರ್ಬಲ್ ಎಬಿಲಿಟಿ ಆ್ಯಂಡ್ ರೀಡಿಂಗ್ ಕಾಂಪ್ರಿಹೆನ್ಷನ್ಸ್ ಅಂತ ಹೇಳ್ತೀವಿ. ದಟ್ ಈಸ್ ನಥಿಂಗ್ ಬಟ್ ಇಂಡೈರೆಕ್ಟ್ ಆಗಿ ಇದನ್ನು ನಾವು ಇಂಗ್ಲೀಷ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನೀವು ಇಂಗ್ಲೀಷಿಗೆ ರೆಫರೆನ್ಸ್ ಬುಕ್ ನೋಡ್ತಾ ಹೋಗೋದಾದರೆ ಪಿಯರ್ಸನ್ ಗೈಡ್ ಟು ವರ್ಬಲ್ ಎಬಿಲಿಟಿ ಆ್ಯಂಡ್ ಲಾಜಿಕಲ್ ರೀಸನಿಂಗ್, ದ್ಯಾಟ್ ಈಸ್ ನಿಶಾಂತ್ ಸಿನ್ಹಾ. ವರ್ಡ್ ಪವರ್ ಮೇಡ್ ಈಸಿ, ನಾರ್ಮನ್ ಲೆವಿಸ್. ಹೈಸ್ಕೂಲ್ ಇಂಗ್ಲೀಷ್ ಗ್ರಾಮರ್ ಆ್ಯಂಡ್ ಕಾಂಪೋಸಿಷನ್ ಬೈ ವ್ರೆನ್ ಆ್ಯಂಡ್ ಮಾರ್ಟಿನ್. 30 days to a more powerful vocabulary, Wilfrid and Norman Lewis. Verbal and non-verbal reasoning, that is written by R.S. Agarwal. ಸೊ ಈ ಬುಕ್ಸ್ಗಳನ್ನು ನೀವು ವರ್ಬಲ್ ಎಬಿಲಿಟಿ ಅಥವಾ ರೀಡಿಂಗ್ ಕಾಂಪ್ರಿಹೆನ್ಷನ್ ಪಾರ್ಟಿಗೆ ಯೂಸ್ ಮಾಡ್ಬೋದು. ಸೊ ಅದೇ ರೀತಿ ನೆಕ್ಸ್ಟ್ ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ಸ್ ಪಾರ್ಟ್ ನೋಡ್ತಾ ಹೋಗೋದಾದರೆ ನಿಮಗೆ ಸೊ ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಜೊತೆಗೆ ಲಾಜಿಕಲ್ ರೀಸನಿಂಗ್ ಕೂಡ ಕೇಳಿರ್ತಾರೆ. ಹಾಗಾಗಿ ಇದೆರಡು ಒಂದು ಕ್ಲಬ್ ಆಗಿ ಒಂದು ಸೆಕ್ಷನ್ಸ್ ಕೇಳ್ತಾರೆ. ಡಾಟಾ ಇಂಟರ್ಪ್ರಿಟೇಷನ್ ಫಾರ್ ಕ್ಯಾಟ್, ಸೊ ಇದು ಅರುಣ್ ಶರ್ಮಾರ್ ಅವರು ಬರೆದಿರ್ತಕ್ಕಂತಹ ಬುಕ್ಸನ್ನು ನೀವು ರೆಫರ್ ಮಾಡ್ಬೋದು. ಲಾಜಿಕಲ್ ರೀಸನಿಂಗ್ ಆ್ಯಂಡ್ ಡಾಟಾ ಇಂಟರ್ಪ್ರಿಟೇಷನ್ ಫಾರ್ ಕ್ಯಾಟ್ ಆ್ಯಂಡ್ ಅದರ್ MBA ಎಕ್ಸಾಮ್ಸ್, ದಟ್ ಈಸ್ ರಿಟನ್ ಬೈ ನಿಶಿತ್ ಕೆ ಸಿನ್ಹಾ. ಡಾಟಾ ಇಂಟರ್ಪ್ರಿಟೇಷನ್ ಆ್ಯಂಡ್ ಲಾಜಿಕಲ್ ರೀಸನಿಂಗ್ ಆಫ್ ಕ್ಯಾಟ್ ರಿಟನ್ ಬೈ ಪಿಯರ್ಸನ್, ಆಥರ್ ಅಥವಾ ಪಬ್ಲಿಷರ್ ಆಗಿರ್ತಾರೆ ಇವರು. ಸೊ ಹಾಗಾಗಿ ಈ ಬುಕ್ಸ್ಗಳನ್ನು ನೀವು ಡಾಟಾ ಇಂಟರ್ಪ್ರಿಟೇಷನ್ ಆ್ಯಂಡ್ ಲಾಜಿಕಲ್ ರೀಸನಿಂಗ್ ಪಾರ್ಟಿಗೆ ರೆಫರ್ ಮಾಡ್ಬೋದು. ಸೊ ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ ನಿಮಗೆ ಜನರಲ್ ಅವೇರ್ನೆಸ್ ಸೆಕ್ಷನ್ ಇದೆ. ಸೊ ಇಲ್ಲಿ ನೀವು ಜನರಲ್ ಅವೇರ್ನೆಸ್ ಬಂದಾಗ ಒಂದು ನೆನಪಿರಲಿ, ಯಾವುದೇ ರೀತಿಯ ಬುಕ್ಸನ್ನು ರೆಫರ್ ಮಾಡಬೇಡಿ, ಯಾಕಂದರೆ ಬುಕ್ಸ್ಗಳಲ್ಲಿ ಅಪ್ಡೇಟೆಡ್ ಕರೆಂಟ್ ಅಫೇರ್ಸ್ ಇರೋದಿಲ್ಲ. ಹಾಗಾಗಿ ಮ್ಯಾಗ್ಝಿನ್ಸ್ ಅಥವಾ ಜರ್ನಲ್ಸನ್ನು ನೀವು ರೆಫರ್ ಮಾಡಿದರೆ 100% ನಿಮಗೆ ಎಕ್ಸಾಮ್ ಈಸಿ ಆಗುತ್ತೆ. ಸೊ ಅದು ಮನೋರಮಾ ಇಯರ್ ಬುಕ್ ಆಗಿರ್ಬೋದು, ಇಂಡಿಯಾ ಇಯರ್ ಬುಕ್ ಆಗಿರ್ಬೋದು, ನ್ಯೂಸ್ ಪೇಪರ್ಸ್ ಲೈಕ್ ದಿ ಹಿಂದೂ, ಇಂಡಿಯನ್ ಎಕ್ಸ್ಪ್ರೆಸ್, ಫೈನಾನ್ಷಿಯಲ್ ಎಕ್ಸ್ಪ್ರೆಸ್, ಎಕನಾಮಿಕ್ ಟೈಮ್ಸ್, ಯಾವುದೇ ಇಂಗ್ಲೀಷ್ ನ್ಯೂಸ್ ಪೇಪರ್ ಸಿಕ್ಕಿದ್ರು ಪರವಾಗಿಲ್ಲ, ನೀವು ಸ್ಟಡಿ ಮಾಡ್ಬೋದು. ಅದು ಇಂಗ್ಲೀಷಿಗೆ ಹೆಲ್ಪ್ಫುಲ್ ಆಗುತ್ತೆ ನಿಮಗೆ, ಅಥವಾ ಕರೆಂಟ್ ಅಫೇರ್ಸಿಗೆ ಹೆಲ್ಪ್ಫುಲ್ ಆಗುತ್ತೆ. ಮ್ಯಾಗ್ಝಿನ್ ಲೈಕ್ಸ್ ಬಿಸ್ನೆಸ್ ಟುಡೇ, ಬಿಸ್ನೆಸ್ ಇಂಡಿಯಾ, ಔಟ್ಲುಕ್, ಬಿಸ್ನೆಸ್ ವರ್ಲ್ಡ್ ಆ್ಯಂಡ್ ಫೋರ್ಬ್ಸ್. ಸೊ ಯಾವುದೇ ಮ್ಯಾಗ್ಝಿನ್ಸನ್ನು ನೀವು ರೆಫರ್ ಮಾಡ್ಬೋದು. ಸೊ ಫಾರ್ ದಿ ಕರೆಂಟ್ ಅಫೇರ್ಸ್ ಸೆಕ್ಷನಿಗೆ. ಸೊ ಹಾಗಾಗಿ ಸೊ ಎಲ್ಲ ಪ್ರತಿಯೊಂದು ಮೆಟೀರಿಯಲ್ಸ್ಗಳು ನಿಮಗೆ ಗೊತ್ತಿರಬೇಕಾಗತ್ತೆ, ಯಾವ ಎಕ್ಸಾಮಿಗೆ ಯಾವ ಬುಕ್ಸನ್ನು ರೆಫರ್ ಮಾಡಬೇಕು, ಅಥವಾ ನಿಮಗೆ ಯಾವ ಕಾನ್ಸೆಪ್ಟ್ಸು ಯಾವ ಬುಕ್ಸನ್ನು ರೆಫರ್ ಮಾಡಿದ್ರೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ. ಸೊ ಇದೆಲ್ಲವೂ ಕೂಡ ನಿಮಗೆ ಗೊತ್ತಿರಬೇಕು. ಸೊ ಗೊತ್ತಿದ್ರೆ ನೀವು ಯಾವುದೇ ಎಕ್ಸಾಮನ್ನು ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು. ಅದೇ ರೀತಿ ನೀವು ನಮ್ಮೊಂದಿಗೆ ನಮ್ಮ ಅಚೀವರ್ಸ್ ಕ್ಲಬ್ ಅನ್ನುವಂತಹ ಟೆಲಿಗ್ರಾಮ್ ಮುಖಾಂತರ ಜಾಯ್ನ್ ಆಗ್ಬೋದು. ಸೊ ಅಲ್ಲೂ ಕೂಡ ನಿಮಗೆ ಇಂಗ್ಲೀಷ್ ನ್ಯೂಸ್ ಪೇಪರ್ಸ್, ಸ್ಟಡಿ ಮೆಟೀರಿಯಲ್ಸ್ ಅಥವಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅವೈಲಬಿಲಿಟಿ ಇರುತ್ತೆ. ಬೇಸ್ಡ್ ಆನ್ ದಟ್ ನೀವು ಕೂಡ ನಿಮ್ಮ ಪ್ರಿಪ್ರೇಷನ್ಸನ್ನು ಡೇ ಬೈ ಡೇ ಅಪ್ಗ್ರೇಡ್ ಮಾಡ್ಕೊಳ್ಬೋದು. ಸೊ ಅದೇ ರೀತಿ ನಿಮಗೆ ಅಡಿಷ್ನಲ್ ಇನ್ಫಾರ್ಮೇಷನ್ಗಾಗಿ ನಮ್ಮದೇ ಆದಂತಹ ವಾಟ್ಸಪ್ ಗ್ರೂಪ್, ಯೂಟ್ಯೂಬ್ ಚಾನಲ್ ಅಥವಾ ಟೆಲಿಗ್ರಾಮ್ ಗ್ರೂಪ್ಗಳಿರುತ್ತೆ. ಸೊ ಅದ್ರ ಜೊತೆನೂ ನೀವು ಜಾಯ್ನ್ ಆಗ್ಬೋದು.
ಸೊ ಅದೇ ರೀತಿ ಯಾರೆಲ್ಲ ಮುಂಬರುವಂತಹ ಈ MBA ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಸೊ ವಿಶ್ ಯು ಆಲ್ ದಿ ಬೆಸ್ಟ್, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸೊ ನಾನು ಕ್ಲಾಸನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.